ಕರಿಲಾ ಚಡ್ಡಿಗೌಡನ. ಆಯ್ತು ಗೌಡ್ರೆ. ಚಡ್ಡಿಗೌಡ, ಲೋ ಚಡ್ಡಿಗೌಡ. ಯಾವ ನಾನು ನಮ್ಮ ಬಾವನ ಚಡ್ಡಿಗೌಡ ಅಂತ ಕರ್ತೀಯ? ಅಕ್ಕ ಕರ್ದಿದ್ ನಾನೇ, ಕರ್ಸಿದ್ ಇವ್ರು. ಯಾಕೆ ಗೌಡ್ರ ಅಂತ ಕರ್ಸಿದ್ರಿ? ಅವ್ರಿಗೆ ಚಡ್ಡಿ ಬೆಲೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಕರ್ಸರಕಂ ಬಿಡುಪಾರು. ಊರಲ್ಲೂ ಮರೋದೇ ಇಲ್ಲ, ಊರಿಗೆ ಹೊಸ್ದಾಗಿ ಬಂದಿರ್ತ ಅವನು ಮರೋದೇ ಇಲ್ವಾ? ತೆಗೆದು ಬಿಟ್ಟ ಅಂದ್ರೆ ಬಾಗಿಲ್ ಸಂದಿನಲ್ಲಿ ಪಲ್ಲಿ ಕಚ್ಕೊಂಡಂಗೆ ಕಚ್ಕೊಂಡ್ಬಿಡ್ಬೇಕು. ಬಸ್ಸಿ ಸುಮ್ಮನಿರ್ಲ, ಮಾತಾಡ್ತಿದ್ದೀನಲ್ಲ. ಏನ್ ಗೌಡ್ರೆ, ಹಳ್ಳಿನಲ್ಲಿ ನನ್ನನ್ನು ಮೀರ್ಸೋ ತರ ಸಾಣೆ ಮೆರಿತಿದ್ರಂತೆ. ಹೌದು, ಏನೀಗ? ಅಕ್ಕ ನಮ್ಮ ಗೌಡ್ರು ಯಂಗ್ಸರ್ಗೆ ಆವಾಜ್ ಹಾಕಕ್ಕಿಲ್ಲ. ಯಾಕೆ? ಕಸ್ಕೊಳ್ ಕೈಗೆ ಬರ್ತದೆ ಅಂತನಾ? ಹಂಗಲ್ಲ, ಯಂಗಸ್ರು ಅಂದ್ರೆ ನಮ್ ಗೌಡ್ರು ಸಿಪಾಯಿ ಪಿಕ್ಚರ್ ರಮೇಶ್ ಭಟ್ರ ಇದ್ದಂಗೆ. ನಿಮ್ಮ ಆಟ ಎಲ್ಲ ನಂತಾವ್ ಇಟ್ಕೊಂಡ್ರೆ ಕಣ್ ಗುಡ್ಡ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಪಾರು ಖುಷಿ ಸಮಾಧಾನವಾಗಿರು, ನಾನು ಅವ್ರ ತಾವ್ ಮಾತಾಡ್ತೀನಿ. ಗೌಡ್ರಿ, ಏನ್ ನಿಮ್ ಪ್ರಾಬ್ಲಮ್ಮು? ಏನಯ್ಯ ಗೌಡ, ನಮ್ಮ ಹಳ್ಳಿ ಜನಗಳಿಗೆಲ್ಲ ನಾನು ಕೊಡ್ಬೇಕಾಗಿರೋ ಬಡ್ಡಿ ದುಡ್ಡು ಸಾಲನು ವಾಪಸ್ ಕೊಡ್ಬೇಡ ಅಂದ್ಯಂತೆ. ಹೇಳೀನಿ ಏನ್ ಶಿವ ಈಗ? ಅಯ್ಯೋ, ನೀನ್ ಯಾವ ತೋಲಂಡರ ಏನೋ ನನ್ ದುಡ್ಡು ನಾನು ಕೊಡ್ಬೇಡ ಅನ್ನೋದಕ್ಕೆ. ಯೋ ಗೌಡ, ಮೊದ್ಲೇ ನಮ್ಮ ರೈತರು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಲ್ಲ ಅಂತ ಕಷ್ಟದಲ್ಲಿ ಇರ್ಬೇಕಾದ್ರೆ ನೀನು ಅವ್ರಿಗೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ಬಿಟ್ಟಿ ಬಡ್ಡಿ ದುಡ್ಗ ಕೈ ಚಾಚ್ತಿಯಲ್ಲ, ನಿನ್ಗೊಂಚೂರು ಮನ್ಸತ್ವ ಇಲ್ವಾ? ಲೇ ಗೌಡ, ನಾ ಏನ್ ಬಿಟ್ಟಿ ದುಡ್ಡಿಗೆ ಕೈ ಚಾಚ್ತಾ ಇಲ್ಲ. ಕಷ್ಟ ಅಂತ ಅಟ್ಟಿ ಚೋರಿಗೆ ಬಂದಾಗ ಕೈಗಿಟ್ಟು ಕಳ್ಸಿವ್ನಿ. ಸರಿಯಾದ ಟೈಮ್ಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಬಡ್ಡಿ ಆದ್ರೂ ಕಟ್ಬೇಕಲ್ವಾ? ಬಡ್ಡಿ ತಗೊಂಡ್ರುವೆ ನ್ಯಾಯವಾಗಿ ತಗೋಬೇಕು. ಹಿಂಗೆ ಅನ್ಯಾಯವಾಗಿ ತಗೋತಿದ್ರೆ ಬಿರ್ನೆ ಹೋಗಿ ಹಾಕ್ಸ್ಕೊತೀರಾ. ಅಯ್ಯೋ ನೋಡಮ್ಮ ಪಾರು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನಿತ್ ಬಿಡಮ್ಮ. ನಾನು ಹೇಳಿಲ್ವಾ, ಹೆಂಗಸ್ರಿಗೆ ಆವಾಜ್ ಹಾಕಕ್ ನಮ್ ಗೌಡ್ರಿಗೆ ಬರಾಕಿಲ್ಲ. ಗೌಡ್ರೆ, ಇವಳಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನನಗೆಲ್ಲ ಅರ್ಥ ಆಯ್ತದೆ. ಆಮೇಲೆ ನನ್ಗೆಲ್ಲ ಅರ್ಥ ಮಾಡ್ತಾರೆ. ನೀವು ಸುಮ್ಮನೆ ಇದ್ದು ಬಿಡಿ. ನಿನ್ ದುಡ್ಡಾಗಿದ್ರೆ ನೀ ಸುಮ್ಮನೆ ಇರ್ತಿದ್ಯಾ? ನನ್ನ ಬಡ್ಡಿಗೂ ದುಡ್ಡು ಕೊಡಲ್ಲ, ಕೊಟ್ರ ಕಳ್ಳು ಬಡ್ಡಿನೂ ತಗೊಳಲ್ಲ. ಅದು ಅಲ್ದೆ ಅಪ್ಪ ತಾತನು ಕೊಟ್ಟ ಸಾಲಕ್ಕೆ ಮಕ್ಕಳು ಮೊಮ್ಮಕ್ಕಳ ರಕ್ತ ಕುಡಿಯಲ್ಲ. ಓಹೋ, ಅಂದ್ರೆ ನಾನಂತ ಕೆಲಸ ಮಾಡ್ತೀವಿನಾ? ನಿಮ್ ಬಂಡವಾಳ ಎಲ್ರಿಗೂ ಗೊತ್ತಾಗದೆ. ಊರ್ ಯಜಮಾನ ಆಗಿದ್ಕೊಂಡು ಊರವ್ರಿಗೆ ಆದ್ರೂ ಸಹಾಯ ಮಾಡಿ, ಇಲ್ವಾ ತೆಪ್ಪಗಿರಿ, ಅವ್ರ ಸಾವು ಕಾರಣ ಆಗ್ಬೇಡಿ. ಅಂದ್ರೆ ನಮ್ಮೂರ್ ಜನಗಳನ್ನ ನನ್ನ ವಿರುದ್ಧನೇ ತಿರುಗಿಸ್ತಿದ್ಯಾ ಅಂತ ಆಯ್ತು. ಬೇಡ ಗೌಡ, 3 ದಿನ ಇರೋದಕ್ಕೆ ಬಂದಿದ್ಯಾ, ಇದ್ಬಿಟ್ಟು ಹೊರಟೋಗ್ತಾ ಇರು. ಸುಮ್ನೆ ಯಜಮಾನ್ಕೆ ನಾ ತೋರ್ಸೋದಕ್ಕೆ ಬರ್ಬೇಡ. ಬಂದ್ರೆ ಏನಯ್ಯ ಮಾಡಿಯೇ? ನಮ್ ಬಾವನ್ ಪಕ್ಕ ನಾನ್ ಇರೋವರೆಗೂ ಯಾವನು ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಬಾವು, ಈ ಊರಿನ ಯಜಮಾನ್ಕೆ ನಿಮಗ್ ಸಿಕ್ಕು, ಈ ಊರ್ ಜನ ನೆಮ್ಮದಿಯಾಗಿರಕ್ ಏನ್ ಬೇಕೋ ಎಲ್ಲ ಮಾಡಿ. ನೀವು ಕೈ ಇಟ್ಟು ಬೀದಿ ಎಲ್ಲ ನಿಮ್ದೆ. ನೀವ್ ಅನ್ಕೊಂಡಿರೋ ಗುರಿ ಮುಟ್ಟಿ ಬೆಟ್ಟ ಹತ್ತಿ ಗುಡ್ಡ ಕಡಿಯೋವರೆಗೂ ನಾನ್ ನಿಮ್ ಜೊತೆಗೆ ಇರ್ತೀನಿ. ವಾ, ಈ ರೀತಿ ಸಿನಿಮಾ ಡೈಲಾಗ್ ಹೊಡ್ಬಿಟ್ರೆ ನಾ ಎದುರ್ಕೊಂಡ್ಬಿಡ್ತೀನಿ ಅಂತಾನೆ. ಎದುರ್ಕೋಬೇಕು, ಎದುರ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಎದುರ್ಕೊಳ್ಳಿಲ್ಲ ಅಂದ್ರೆ ಉಗ್ರ ನರಸಿಂಹ ಅವತಾರ ತಾಳ್ಬೇಕಾಯ್ತದೆ. ಸಾಕು ಬುಡುಪಾರು, ಜಾಸ್ತಿ ರೊಚ್ಚಿಗಳ್ಬೇಡ, ಆಮೇಲೆ ನಾನೇ ಬೆಚ್ಚಿ ಬಿದ್ದು ಬಿಡ್ತೀನಿ. ಗೌಡ, ಹೆಂಗಸರನ್ನ ಮುಂದೆ ಬಿಟ್ಟು ನನಗೆ ಆವಾಜ್ ಹಾಕಿಸ್ತೀಯಾ? ಸಿಂಹ ಗರ್ಜಿಸ್ರ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸ್ರ ನಾಡೇ ನಡುಗ್ತದೆ. ಹೆಂಗಸ್ರನ್ನ ಮುಂದೆ ಬಿಟ್ಟು ಆವಾಜ್ ಹಾಕಿಸ್ತಾ ಇಲ್ಲ, ನಿನ್ನ ನೋಡಿದ್ರೆ ಹೆಂಗಸ್ರು ಆವಾಜ್ ಹಾಕಂಗಿದೆ ಅಂತ ಹೇಳ್ತಾವ್ನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.